ಆ ನಗರದಲ್ಲಿ ಮೀಟರ್ ಬಡ್ಡಿ ದಂಧೆಕೋರರ ಅಟ್ಟಹಾಸ ಮಿತಿ ಮೀರಿದೆ. ಬಡ್ಡಿ ಹಣ ನೀಡಿಲ್ಲ ಅಂತ ಮನೆಗೆ ನುಗ್ಗಿ ಮನೆಯಲ್ಲಿನ ವಸ್ತುಗಳು ಧ್ವಂಸ ಮಾಡಿದ್ದಾರೆ. ಬಡ್ಡಿ ಬಕಾಸುರರ ಅಟ್ಟಹಾಸಕ್ಕೆ ಕುಟುಂಬವೇ ಊರು ಬಿಟ್ಟಿದೆ. ಬಡ್ಡಿ ದಂಧೆಕೋರರ ಅಟ್ಟಹಾಸ ಮಿತಿಮೀರಿದೆ ಅಂತ ಹೇಳ್ಬೋದು. ಎರಡೂ ಭಾಗದಲ್ಲಿದ್ದಂಥ ಕಾಂಪೌಂಡ್ ಸಂಪೂರ್ಣ ಧ್ವಂಸ ಮಾಡಿದ್ದಾರೆ. ನಮ್ಮ ಮನೆಗೆ ಎದುರಿಸಿ ಹೆಣ್ಮಕ್ಳದ್ದು 14 ಲಕ್ಷ ರೂಪಾಯಿ ಚೆಕ್ ಬರ್ಸ್ಕೊಂಡು ಹೋಗ್ಯಾನ. ಮನೆಯ ಕಾಂಪೌಂಡ್ ಪೀಸ್ ಆಗಿದೆ. ಸಿಸಿ ಕ್ಯಾಮೆರಾಗಳು ಪುಡಿಯಾಗಿವೆ. ಬೈಕ್ ಜಖಂಗೊಂಡಿದೆ. ಜೆಸಿಬಿ ಮೂಲಕ ಮನೆ ಮುಂದೆ ಅಟ್ಟಹಾಸ ಮೆರೆದಿದ್ದಾರೆ. ಅಷ್ಟಕ್ಕೂ ಈ ರೀತಿ ದರ್ಪ ತೋರಲು ಕಾರಣವೇ ಮೀಟರ್ ಬಡ್ಡಿ. ಮೀಟರ್ ಬಡ್ಡಿ ದಂಧೆಕೋರರ ಅಟ್ಟಹಾಸ, ಮನೆ ಕಾಂಪೌಂಡ್ ಧ್ವಂಸ. 2 ತಿಂಗಳ ಬಡ್ಡಿ ಕೊಡದಕ್ಕೆ ದರ್ಪ, ಊರನ್ನೇ ಬಿಟ್ಟ ಕುಟುಂಬ. ಸಾಲ ಮಾಡಿದ್ರೆ ಶೂಲ ಅನ್ನೋ ಮಾತು ಎಲ್ಲ ಕಾಲಕ್ಕೂ ಸಲ್ಲುತ್ತೆ. ಗದಗದ ಕಳಸಾಪುರ ರಿಂಗ್ ರೋಡ್ನ ಅಭಿನವ ಬಡಾವಣೆಯ ವೆಂಕಟೇಶ್ ಎಂಬಾತ ಕ್ಯಾಸಿನೋ ಚಟಕ್ಕೆ ಬಿದ್ದಿದ್ದ. ಸುಮಾರು 3 ಕೋಟಿ ಸಾಲ ಮಾಡಿದ್ದ. ಬಡ್ಡಿ ಬಕಾಸುರರಾದ ದರ್ಶನ್, ಶ್ರೀಕಾಂತ್ ಹಾಗೂ ಜೀವನ್ ಅನ್ನೋರ ಬಳಿ ತಿಂಗಳಿಗೆ 20% ಬಡ್ಡಿಗೆ 25 ಲಕ್ಷ ಸಾಲ ಪಡೆದಿದ್ದ. ಕಳೆದೆರಡು ತಿಂಗಳಿನಿಂದ ಬಡ್ಡಿ ಕಟ್ಟಿರಲಿಲ್ಲ. ಇಷ್ಟಕ್ಕೆ ಕೆರಳಿದ ದಂಧೆಕೋರರು ಜೆಸಿಬಿ ತಂದು ಮನೆಯ ಕಾಂಪೌಂಡ್ ಕೆಡವಿದ್ದಾರೆ. ಮನೆಯಲ್ಲಿದ್ದ ಸಿಸಿಟಿವಿ ಕ್ಯಾಮೆರಾ ಧ್ವಂಸಗೊಳಿಸಿ ಅಟ್ಟಹಾಸ ಮೆರೆದಿದ್ದಾರೆ. ಗದಗ ಬೆಟಗೇರಿ ಅವಳಿ ನಗರದಲ್ಲಿ ಮತ್ತೆ ಬಡ್ಡಿ ದಂಧೆಕೋರರ ಅಟ್ಟಹಾಸ ಮಿತಿಮೀರಿದೆ ಅಂತ ಹೇಳ್ಬೋದು. ಏನು ದುಷ್ಕರ್ಮಿಗಳು ಜೆಸಿಬಿ ತಂದು ಸಂಪೂರ್ಣ ಎರಡೂ ಭಾಗದಲ್ಲಿದ್ದಂಥ ಕಾಂಪೌಂಡ್ ಸಂಪೂರ್ಣ ಧ್ವಂಸ ಮಾಡಿದ್ದಾರೆ. ಜೊತೆಗೆ ಏನು ಮನೆಗೆ ಹಾಕ್ಸಂಥ CCTV ಏನು ಕ್ಯಾಮ್ರಾಗಳು ಕೂಡ ಸಂಪೂರ್ಣ ಧ್ವಂಸ ಮಾಡಿದ್ದಾರೆ. ಕೋಟೇಶ್ ಮನೆಯಲ್ಲಿ ಇಲ್ಲದಾಗ ಮನೆಗೆ ನುಗ್ಗಿ ಪತ್ನಿ ಸುಧಾ, ತಂದೆ ನಿಂಗಪ್ಪ ಹಾಗೂ ತಾಯಿ ಹುಲಿಗೆಮ್ಮ ಬಾಗಿಲಿಗೆ ಜೀವ ಬೆದರಿಕೆ ಹಾಕಿದ್ದಾರೆ. ಕೊಡ್ತೀನಂದ್ರೆ ಮನೆ ಬಂದು ಹೆಣ್ಮಕ್ಳಿಗೆ ಎದುರಿಸಿ ಅವ್ರಿಗೆ ಚೌಕದವ್ರಿಗೆ 2 ಚೆಕ್ ಖಾಲಿ ಚೆಕ್ ಇಸ್ಕೊಂಡೋಗಿದ್ದಾನೆ. ಒಳ್ಳೆ CC ಕ್ಯಾಮ್ರಾ ಮುರಿದಾನ. ಒಳಗೆ ಬಂದು TV ಹೊಡೆದಾನ. ಒಳಗೆ ಇಷ್ಟೆಲ್ಲ ಮಾಡಿರಿ, ಇವ್ರು ನಿರೋಧಕ್ಕೆ ಅನ್ನೋದು ಬೇಡ, ನಿನ್ನ ಮಕ್ಕಳನ್ನ ಕಿಡ್ನಾಪ್ ಮಾಡ್ತಾ ಹಿಂಗೆ ಅಂದಿದ್ದಕ್ಕೆ ನಾನು ಫ್ಯಾಮ್ಲಿ ಎಲ್ಲ ತವ್ರ ಮನೆಗೆ ಕಳಿಸಿ ನಮ್ಮ ಮನೆಗೆ ಬಾಡಿಗೆ ಮನೆ ಇಟ್ಟು ನಾನು ಊರು ಬಿಟ್ಟಿದ್ದೆ ಸರ್. ಇನ್ನು ಕೋಟೇಶ್ ಬಾಗಲಿ ಗೋವಾದ ಕ್ಯಾಸಿನೋಗಳಲ್ಲಿ ಜೂಜಿನ ಚಟಕ್ಕೆ ಬಿದ್ದಿದ್ದ. ಇದರಿಂದ 4 ಎಕರೆ ಜಮೀನು ಕಳ್ಕೊಂಡಿದ್ದ. ಕೋಟ್ಯಂತರ ರೂಪಾಯಿ ಸಾಲ ಮಾಡಿದ್ದ. ಬಡ್ಡಿ ದಂಧೆಕೋರರ ಕಾಟ ತಾಳದೆ ಮನೆ ಬಿಟ್ಟಿದ್ದ. ಗದಗ ಶಹರ್ ಪೊಲೀಸ್ ಠಾಣೆಗೆ ದೂರು ನೀಡಿದ್ದ. 3 ಆರೋಪಿಗಳನ್ನ ಶೀಘ್ರದಲ್ಲೇ ಬಂಧಿಸಿ ಗಡೀಪಾರು ಮಾಡ್ತೀವಿ ಅಂತ SP ರೋಹನ್ ಭರವಸೆ ನೀಡಿದ್ದಾರೆ. ಅವ್ರನ್ನ ಈ ಸಮಯದಲ್ಲಿ ನಾವು ದಸ್ತಗಿರಿ ಮಾಡೋದಕ್ಕೆ ಒಂದು ತಂಡನ ರಚನೆ ಮಾಡಿ ಈಗಾಗಲೇ ಕಳಿಸ್ಕೊಟ್ಟಿದ್ದೀವಿ. ಅವರು ಶೀಘ್ರದಲ್ಲೇ ಬಂಧನ ಆಗ್ತಾರೆ. ಬಂಧನ ಆದಮೇಲೆ ಅವ್ರಿಗೆ ಕಠಿಣ ಕಾನೂನು ರೀತಿಯಲ್ಲಿ ಕ್ರಮ ಜರುಗಿಸ್ತೀವಿ. ಮತ್ತು ಇವ್ರ ಮೇಲೆ ಮುಂದಿನ ದಿನಗಳಲ್ಲಿ ಗಡೀಪಾರು ಮಾಡೋವಂಥ ಒಂದು ಪ್ರಕರಣ ಕೂಡ ಆಗುತ್ತೆ ಅಂತ. ಮೀಟರ್ ಬಡ್ಡಿ ದಂಧೆ, ಜೀವ ಬೆದರಿಕೆ, ಮನೆ ಧ್ವಂಸ ಹಾಗೂ ಖಾಲಿ ಚೆಕ್ಗಳ ಸಹಿ ಮಾಡಿಸಿ ಅಟ್ಟಹಾಸ ಮೆರೆದಿದ್ದಾರೆ. ಅಕ್ರಮ ಬಡ್ಡಿಕೋರರ ಅಟ್ಟಹಾಸಕ್ಕೆ ಪೊಲೀಸರು ಬ್ರೇಕ್ ಹಾಕಬೇಕಿದೆ. ಸಂಜೀವ್ ಪಾಂಡ್ರೆ, TV9 ಗದಗ.